ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಭಗವಂತನ ಅದ್ಭುತವಾದ ಮಹಿಮೆಯನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಭಗವದ್ಭಕ್ತರ ಮಹಿಮೆಯನ್ನು ನಿರೂಪಣೆ ಮಾಡುತ್ತಾರೆ. ಮನುಗಳೆಲ್ಲ ಪರಮಾತ್ಮನ ಭಕ್ತರು. ಭಗವಂತನೇ ತಾಪಸಮನು ಆಗಿದ್ದಾನೆ. ಅವನನ್ನು ಬಿಟ್ಟರೆ ಉಳಿದವರೆಲ್ಲ ಆ ಭಗವಂತನ ಭಕ್ತರು, ದಾಸಾನುದಾಸರು. 71 ಮಹಾಯುಗಗಳವರೆಗೆ ಇಂತಹ ಸಮಗ್ರವಾದ ರಾಜ್ಯವನ್ನು ಆಳುವ ಅವರ ಮಹಿಮೆ ಇದು ದೇವರ ಮಹಿಮೆ. ಅವರ ಅಂತರ್ಯಾಮಿಯಾಗಿ ದೇವರು ಮಾಡಿಸುವ ಒಂದು ದೊಡ್ಡದಾದ ಕಾರ್ಯ. 7 ಜನ ಮನುಗಳ ಮನ್ವಂತರಗಳ ಸಾಮಾನ್ಯ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ. 8ನೆಯ ಮನ್ವಂತರ ಸಾವರ್ಣಿ ಮನ್ವಂತರ ಅಂತ. ಈ ಸಾವರ್ಣಿ ಸೂರ್ಯಪುತ್ರ. ಸೂರ್ಯನಿಂದ ಛಾಯಾದೇವಿಯಲ್ಲಿ ಹುಟ್ಟಿದಂತಹ ಮನು ಅವನು ಸಾವರ್ಣಿ ಮನು. ವೈವಸ್ವತಮನು ಅವನೂ ಕೂಡ ಸೂರ್ಯಪುತ್ರನೇ. ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಹುಟ್ಟಿದ ಮನು ಅವನು ಶ್ರಾದ್ದದೇವ. ಅವನಿಗೇನೆ ವೈವಸ್ವತ ಮನು ಎಂಬುದಾಗಿ ಕರೆಯುವುದು. ಮುಂದಿನ ಭಾಗದಲ್ಲಿ ಇದರ ವಿವರಣೆಯನ್ನು ತಿಳಿಯುವವರಿದ್ದೀರಿ. ಸಾವರ್ಣಿ ಮನು ಸೂರ್ಯನಿಂದ ಛಾಯಾದೇವಿಯಲ್ಲಿ ಹುಟ್ಟಿದವನು. ಈ ಸಾವರ್ಣಿ ಮನ್ವಂತರದ ಋಷಿಗಳು ಯಾರು ಅಂತ ಹೇಳ್ತಾರೆ. ಹರಿವಂಶದಲ್ಲಿ ರಾಮ, ವ್ಯಾಸ, ದೀಪ್ತಿಮಾನ್, ಅಶ್ವತ್ಥಾಮ, ಕೃಪ, ಗಾಲವ, ರುರು ಎಂಬ ಋಷಿಗಳು ಅಂತ. ಇದೇ ಹೆಸರಿನ ಋಷಿಗಳನ್ನೇ ಶ್ರೀಮದ್ ಭಾಗವತವೂ ಕೂಡ ಹೇಳುತ್ತದೆ. ಅಷ್ಟಮಸ್ಕಂಧದಲ್ಲಿ ರುರು ಎಂಬುದಾಗಿ ಅಲ್ಲಿ ಕರೆದರೆ ಋಷ್ಯಶೃಂಗ ಎಂಬುದಾಗಿ ಶ್ರೀಮದ್ ಭಾಗವತ ಹೇಳುತ್ತೆ. ಬಿಟ್ಟರೆ ಉಳಿದ ಎಲ್ಲ ಹೆಸರುಗಳು ಭಾಗವತ ಹಾಗೂ ಹರಿವಂಶಗಳಲ್ಲಿ ಒಂದೇ ರೀತಿಯ ಹೆಸರುಗಳು ಋಷಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಈ ಸಾವರ್ಣಿ ಮನ್ವಂತರದಲ್ಲಿ
ಅಶ್ವತ್ಥಾಮಾಚಾರ್ಯರು, ದ್ರೋಣಪುತ್ರರಾದ ಅಶ್ವತ್ಥಾಮಾಚಾರ್ಯರು ಅವರೇ ವೇದಗಳ ವಿಭಾಗವನ್ನು ಮಾಡುತ್ತಾರೆ. ಅವರಿಗೆ ಗುರುಗಳಾಗಿ ವೇದವ್ಯಾಸ ದೇವರು, ಸಾಕ್ಷಾತ್ ಶ್ರೀಹರಿ ಸರ್ವೋತ್ತಮನಾದ ಭಗವಂತ ನಾರಾಯಣ ತಾನು ಅವರಿಗೆ ಗುರುವಾಗಿ ಮುಂದಿನ ಮನ್ವಂತರದಲ್ಲಿ ಉಪದೇಶವನ್ನು ಮಾಡುತ್ತಾನೆ ಎಂಬುದಾಗಿ ನಾವು ತಿಳಿಯಬೇಕು. ಮನುಪುತ್ರರು ಹರಿವಂಶ ಹೇಳುತ್ತೆ, ವರೀಯಾನ್ ಅವರೀಯಾನ್ ಸಮ್ಮತ ಧೃತಿಮಾನ್ ವಸು ಚರಿಷ್ಣು ಅಧೃಷ್ಣು ವಾಜ ಸುಮತಿ ಎಂಬುದಾಗಿ. ಭಾಗವತ ಹೇಳುತ್ತದೆ, ನಿರ್ಮೋಹ ವಿರಜಸ್ಕ ಮೊದಲಾದಂತಹ ಅನೇಕ ಜನ ಮಕ್ಕಳು ಸಾವರ್ಣಿ ಮನುವಿಗೆ ಆಗಿದ್ದಾರೆ. ನೀವೆಲ್ಲ ಮೇಲಿಂದ ಮೇಲೆ ಕಥೆಯನ್ನು ಕೇಳಿರ್ತೀರಿ. ವಾಮನ ರೂಪಿಯಾಗಿರುವ ಪರಮಾತ್ಮ ಬಲಿಚಕ್ರವರ್ತಿಯಿಂದ ರಾಜ್ಯವನ್ನು ಕಸಿದುಕೊಂಡು ಪುರಂದರನಿಗೆ ಅದನ್ನು ಒಪ್ಪಿಸಿ ಆ ಇಂದ್ರ ಪದವಿಯಲ್ಲಿ ಆ ಪುರಂದರನನ್ನು ಸ್ಥಿರವಾಗಿ ರಾಜ್ಯ ಆಳುವಂತೆ ಅನುಗ್ರಹ ಮಾಡುತ್ತಾನೆ ಎಂಬುದಾಗಿ. ಬಲಿಚಕ್ರವರ್ತಿ ಬೇಕಾದಷ್ಟು ಸಾಧನೆ ಮಾಡಿದ್ದಾನೆ. ಅವನೂ 100 ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯವಂತ ವಿಷ್ಣು ಭಕ್ತ. ಅವನಿಗೇಕೆ ದೇವರು ಅನುಗ್ರಹ ಮಾಡಿಲ್ಲ ಅನ್ನುವುದಕ್ಕೆ ಶ್ರೀಮದ್ ಭಾಗವತ ಹೇಳುತ್ತದೆ, ಬರುವ ಮನ್ವಂತರದಲ್ಲಿ, ಸಾವರ್ಣಿ ಮನ್ವಂತರದಲ್ಲಿ ಬಲಿಚಕ್ರವರ್ತಿಯನ್ನು ಇಂದ್ರ ಪದವಿಯಲ್ಲಿ ಪರಮಾತ್ಮ ಕೂಡಿಸುವವನಿದ್ದಾನೆ. ಯಾವ ಭಗವಂತ ಬಲಿಚಕ್ರವರ್ತಿಯ ರಾಜ್ಯವನ್ನು ತಾನು ವಾಮನನಾಗಿ ಹೋಗಿ ಯಾಚನೆ ಮಾಡಿ ತ್ರಿವಿಕ್ರಮನಾಗಿ ಬೆಳೆದು ನಿಂತು ಸಮಗ್ರವಾದ ಎಲ್ಲ ಲೋಕಗಳೂ ತನ್ನ ವಶದಲ್ಲಿಯೇ ಇದ್ದದ್ದನ್ನು ವಶದಲ್ಲಿವೆ ಅಂತ ತೋರಿಸಿಕೊಟ್ಟು ಅವನ ತಲೆಯ ಮೇಲೆ ಕಾಲಿಟ್ಟು ಬಲಿಚಕ್ರವರ್ತಿಯನ್ನು ಸುತಲಕ್ಕೆ ಕಳಿಸಿ ಆ ರಾಜ್ಯವನ್ನು ಪುರಂದರನಿಗೆ ಒಪ್ಪಿಸಿದ ಇದೇ ಪರಮಾತ್ಮ ಬರುವ ಮನ್ವಂತರದಲ್ಲಿ ಆ ಪುರಂದರನಿಂದ ರಾಜ್ಯವನ್ನು ತೆಗೆದುಕೊಂಡು ಬಲಿಚಕ್ರವರ್ತಿಗೆ ಕೊಡ್ತಾನೆ. ಯಾಕೆ ಅಂದರೆ ಒಂದು ಮನ್ವಂತರ ಮಾತ್ರ ನಿನ್ನ ರಾಜ್ಯ, ಆ ರಾಜ್ಯವನ್ನು ಆಳೆಯಾಗಿದೆ, ಇನ್ನು ಮುಂದೆ ನಿನ್ನ ಸಾಧನೆಯನ್ನು ನೀನು ಮಾಡಿಕೋ. ಆದರೆ ಈ ಅಮರಾವತಿಯಲ್ಲಿ ಇದ್ದು 3 ಲೋಕಗಳ ಒಡೆತನವನ್ನು ಮಾಡುವ ಏನೊಂದು ಪದವಿಯ ಕಾರ್ಯ ಇದೆ, ಇದನ್ನು ಮಾತ್ರ ಬಲಿಚಕ್ರವರ್ತಿಯನ್ನು ಮೇಲೆ ಮಾಡಬೇಕು ಅಂತ ಆ ಪರಮಾತ್ಮ ಪುನಃ ಅದನ್ನು ಬಲಿಚಕ್ರವರ್ತಿಗೆ ಕೊಡ್ತಾನೆ. ಆ ಭಗವಂತನ ಹೆಸರೇ ಸಾರ್ವಭೌಮ ಅಂತ. ಇಲ್ಲಿ ವಾಮನ ಮುಂದಿನ ಮನ್ವಂತರದಲ್ಲಿ ದೇವರು ಅವತಾರ ಮಾಡಿದಾಗ ಅವನು ಸಾರ್ವಭೌಮ ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ. ದೇವಗುಹ್ಯ ಎಂಬ ಪುರುಷನಿಂದ ಸರಸ್ವತಿ ಎಂಬ ತಾಯಿಯಲ್ಲಿ ಪರಮಾತ್ಮ ಅವತಾರ ಮಾಡ್ತಾನೆ. ಆ ದೇವಗುಹ್ಯ ಸರಸ್ವತಿಯರ ಪುತ್ರನಾಗಿ ಅವತಾರ ಮಾಡಿ ಸಾರ್ವಭೌಮ ಎಂಬ ಹೆಸರಿನಿಂದ ಆ ಸಾರ್ವಭೌಮತ್ವವನ್ನು ಪುರಂದರನಿಂದ ತೆಗೆದುಕೊಂಡು ಬಲಿಚಕ್ರವರ್ತಿಗೆ ಪರಮಾತ್ಮ ಕರುಣಿಸ್ತಾನೆ. ನಾ ಸತೋ ವಿದ್ಯತೆ ಭಾವಃ ನಾ ಭಾವೋ ವಿದ್ಯತೆ ಸತಃ. ಬಲಿಚಕ್ರವರ್ತಿ ಮಾಡಿದ ಸತ್ಕರ್ಮಗಳಿಗೆ ಫಲ ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟೇ ಕೊಡ್ತಾನೆ. ಕಾಲ ಬರಬೇಕು, ಕಾಲ ಪಕ್ವವಾದಾಗ ಅದಕ್ಕೆ ಫಲವನ್ನು ಕೊಡ್ತಾನೆ ಪರಮಾತ್ಮ ಎಂಬುದಾಗಿ ನಾವಿಲ್ಲಿ ತಿಳಿಯಬೇಕು. ಈ ಮನ್ವಂತರದೊಳಗೆ ದೇವತೆಗಳ ಹೆಸರು ಸುತಪಸಃ, ವಿರಜಾಹ, ಅಮಿತ ಪ್ರಜಾಹ ಎಂಬುದಾಗಿ ಶ್ರೀಮದ್ಭಾಗವತ 3 ತರಹದ ದೇವತೆಗಳ ಹೆಸರನ್ನು ಸಾವರ್ಣಿ ಮನ್ವಂತರದಲ್ಲಿ ತಿಳಿಸಿಕೊಡ್ತಾರೆ.